ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಾಪರ್ಟಿ ಟ್ಯಾಕ್ಸ್ ಹೇಗೆ ಕಟ್ಟೋದಂತ ಹೇಳ್ಕೊಡ್ತೀನಿ. ನಾನು ಬಂದು ಹಾವೇರಿಲಿರೋದು. ನಿಮಗೆ ಹಾವೇರಿಲಿ ಯಾವ ಥರ ಕಟ್ಟೋದಂತ ಹೇಳ್ಕೊಡ್ತೀನಿ. ನೀವು ಗದಗ ಅಥವಾ ಬೇರೆ ಡಿಸ್ಟ್ರಿಕ್ಟಲ್ಲಿದ್ದರೆ ಅದೇ ಡಿಸ್ಟ್ರಿಕ್ದು ಸಪೋಸ್ ಗದಗ CMC ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಹಾವೇರಿ ಸಿಟಿ ಮುನ್ಸಿಪಾಲಿಟಿ ಕೌನ್ಸಿಲ್ ವೆಬ್ಸೈಟು. ಈ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಸರ್ವಿಸಸ್ ನೀವು ನೋಡ್ಬೋದು. ಸಿಟಿ ಸರ್ವಿಸಸ್, ಅಪ್ಲಿಕೇಶನ್ ಫಾರ್ ULB ಸ್ಟಾಫ್, ಈ ಥರ ನೋ ಯುವರ್ ಮೆಂಬರ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಸೆಕೆಂಡ್ ಆಪ್ಷನ್ ಹೊಡಿಬೇಕು. ಆಮೇಲೆ ಈ ಥರ ಓಪನ್ ಆಗುತ್ತೆ, ಆನ್ಲೈನ್ ಸರ್ವಿಸಸ್ ಅಂತ, ಸಿಟಿಸನ್ ಆನ್ಲೈನ್ ಸರ್ವಿಸಸ್ ಅಂತ. ಸೊ ಇದರಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಆಸ್ತಿ ತೆರಿಗೆ ಗಣಕ ತಂತ್ರಾಂಶ ಅಂತ ಓಪನ್ ಆಗಿದೆ. ಇದರಲ್ಲಿ ಇಯರ್ ಬಂದು ಡಿಫಾಲ್ಟ್ ಈ ವರ್ಷದ್ದೇ ಇರುತ್ತೆ. ಕಟ್ಟಡ ಅಥವಾ ಬಿಲ್ಡಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ವಾರ್ಡ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಸುಮ್ಮನೆ ಒಂದು ಡೇಟಾ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸರಿಯಾಗಿರೋ ಲಾಸ್ಟ್ ಇಯರ್ ಸ್ವತ್ತು ತೊಗೊಂಡು ಓಪನ್ ಮಾಡಿದ್ರೆ, ಸಾಸ್ ಫಾರ್ಮ್ ತೊಗೊಂಡ್ರೆ ಇದರಲ್ಲಿ ನಿಮಗೆ ಬೇಕಾಗಿರೋ ಮಾಹಿತಿ ಸಿಗುತ್ತೆ. ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ಅದರಲ್ಲಿ ಇಲ್ಲಿ ಆಸ್ಟರಿಸ್ಕ್ ಮಾರ್ಕ್ ಇರುತ್ತಲ್ಲ, ಅದು ಬಂದು ಇಂಪಾರ್ಟೆಂಟು. ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಬೇರೆದೆಲ್ಲ ನೀವು ಫಿಲ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ಬಟ್ ಯಾವುದಕ್ಕೂ ನೀವು ಒಂದ್ಸಲ ಲಾಸ್ಟ್ ಇಯರ್ ಸಾಸ್ ಫಾರ್ಮ್ನ ಚೆಕ್ ಮಾಡಿದ್ರೆ ಈ ಎಲ್ಲ ಮಾಹಿತಿ ಅದರಲ್ಲಿ ಇರುತ್ತೆ. ಸೊ ನೀವು ಅದನ್ನು ಎಂಟರ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಪಿನ್ ಕೋಡು, ಅಡ್ರೆಸ್ಸು, ನಿಮ್ಮ ಮೊಬೈಲ್ ನಂಬರು ಎಲ್ಲ ಆ್ಯಡ್ ಮಾಡಿ. ನಾನು ಸುಮ್ಮನೆ ರ್ಯಾಂಡಮಾಗಿ ಒಂದು ಮೊಬೈಲ್ ನಂಬರ್ ಆ್ಯಡ್ ಮಾಡಿದ್ದೀನಿ. ನೀವು ನಿಮ್ಮದು ಎಕ್ಸಾಕ್ಟ್ ಮೊಬೈಲ್ ನಂಬರ್ ಆ್ಯಡ್ ಮಾಡಿ. ಓನರ್ ಯಾರು ಇರ್ತಾರಲ್ಲ ಅವ್ರದ್ದು ಮೊಬೈಲ್ ನಂಬರ್ ನೀವೆಲ್ಲ ಆ್ಯಡ್ ಮಾಡಬೇಕು. ಆಮೇಲೆ ಇಲ್ಲಿ ಪ್ರಾಪರ್ಟಿ ಓನರ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಎಲ್ಲ ಆ್ಯಡ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಏರಿಯಾ ಆಫ್ ದ ಸೈಟ್ ಎಷ್ಟಿದೆ, ನಿಮ್ಮದು ಸೈಟ್ ಏರಿಯಾ ಅದೆಲ್ಲ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಫ್ಲೋರ್ ಡೀಟೇಲ್ಸ್. ನಿಮ್ಮ ಬಿಲ್ಡಿಂಗ್ ಬಂದು ಎಷ್ಟು ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಇದ್ದರೆ 0, ಫಸ್ಟ್ ಫ್ಲೋರ್ ಇದ್ದರೆ 1. ಆಮೇಲೆ ಇದು ಪ್ರಾಪರ್ಟಿ ಬಂದು ರೆಸಿಡೆನ್ಷಿಯಲ, ಕಮರ್ಷಿಯಲ, ಈ ಥರ ಎಲ್ಲ ಮಾಹಿತಿನೂ ಇಲ್ಲಿ ನೀವು ಆ್ಯಡ್ ಮಾಡಬೇಕು. ಆಮೇಲೆ ಇದು ಯಾವುದರಿಂದ ಮಾಡಿರೋದು, RCC, ರೂಫ್, ಕಾಂಕ್ರೀಟ್, ಬ್ರಿಕ್ ವಾಲ್. ನಾನು 4th ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಅಂಡರ್ಗ್ರೌಂಡ್ ಬಂದರೆ -1 ಅಂತ ಸೆಲೆಕ್ಟ್ ಮಾಡಬೇಕು. ಇದು ನೀವೇ ಇರೋದಾ ಅಥವಾ ಸ್ವಂತ ಮನೆನಾ, ಅಥವಾ ನೀವು ಬಾಡಿಗೆ ಏನಾರು ಕೊಟ್ಟಿದ್ರೆ ಬಾಡಿಗೆ ಮನೆ ಅಂತ ಮಾಡಿ. ಸೊ ಇವೆಲ್ಲ ಆ್ಯಡ್ ಮಾಡಿದ್ಮೇಲೆ ಫಸ್ಟ್ ನೇಮ್ ಆಫ್ ದ ಓನರ್, ಓಕೆ, ಇಲ್ಲಿ ನಾನು ತಪ್ಪಾಗಿ ಕೊಟ್ಟಿದ್ದೀನಿ. ಓಕೆ, ಇದು ಆ್ಯಡ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬಟನ್ ಸೆಲೆಕ್ಟ್ ಮಾಡಬೇಕು. ಸೊ ಅವಾಗ ನೀವು ಏನೇನು ಎಂಟರ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ತೋರಿಸುತ್ತೆ ಈ ಥರ. ಸೊ ವೆರಿಫೈ ಮಾಡ್ಕೊಳ್ಳಿ ಇದೆಲ್ಲ ಮಾಹಿತಿ ಕರೆಕ್ಟಾಗಿದೆಯಾ ಅಂತ. ಇದು ನಾನು ಸುಮ್ಮನೆ ಆ್ಯಡ್ ಮಾಡಿರೋದು. ಇವೆಲ್ಲ ನಂಬರ್ ರ್ಯಾಂಡಮಾಗಿ ಜನರೇಟ್ ಆಗಿರೋ ನಂಬರ್ ಇವೆಲ್ಲ. ಸೊ ನೀವು ಎಕ್ಸಾಕ್ಟಾಗಿ ಆ್ಯಡ್ ಮಾಡಿ. ಸಾಸ್ ಫಾರ್ಮಲ್ಲಿ ಏನಿದೆ ಅದನ್ನೇ ಆ್ಯಡ್ ಮಾಡಿ. ಸೊ ಇಲ್ಲಿ ನಾನೇನು ಸ್ಕ್ರೋಲ್ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ವೆರಿಫೈ ಮಾಡ್ಕೋಬೇಕು. ನೀವೆಲ್ಲ ಫೀಲ್ಡ್ಸ್ ಕರೆಕ್ಟಾಗಿದೆಯೋ. ಆಸ್ಟರಿಸ್ಕ್ ಮಾರ್ಕ್ ಏನೇನಿದೆಯಲ್ಲ, ಇದು ರೆಡ್ ಕಲರ್ ಮಾರ್ಕು, ರೆಡ್ ಕಲರ್ ಡಾಟು, ಅವೆಲ್ಲ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಸೊ ಇವೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿರೋದು ಬರುತ್ತೆ. ಸೊ ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಬಂದಿದೆ ನಿಮ್ಮ ಪ್ರಾಪರ್ಟಿಗೆ ಅದನ್ನು ತೋರಿಸೋದೆ. 783 ರೂಪಾಯಿ ಜನರೇಟ್ ಆಗಿದೆ. ನಾನು ಸುಮ್ಮನೆ ಏನೋ ಒಂದು ಆ್ಯಡ್ ಮಾಡಿದ್ದೀನಿ. ನೀವು ಇಲ್ಲಿ ಪ್ರಿಂಟ್ ಫಾರ್ಮ್ 2 ಮಾಡ್ಕೊಳ್ಳಿ. ಇದು ಬಂದು ಇದೇ ಸಾಸ್ ಫಾರ್ಮ್ ನಿಮ್ಮದು. ನೆಕ್ಸ್ಟು ಮೇಕ್ ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಆಪ್ಷನ್ ಆನ್ಲೈನ್ ಪೇಮೆಂಟ್ ಅಂತ ಹೋಗಿ ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನೀವು. ನಾನು ಖಜಾನೆ 2 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಚಲನ್ ಜನರೇಟ್ ಆಗುತ್ತೆ. ಚಲನ್ ನಂಬರ್ ಬರುತ್ತೆ. ಮೇಕ್ ಪೇಮೆಂಟ್ ಅಂತ ಕೊಟ್ಟು ಪೇಮೆಂಟ್ ಮಾಡಿಬಿಡಿ ಅಷ್ಟೇ. ಕ್ಲಿಕ್ ಹಿಯರ್ ಟು ಪೇ. ಸೊ ಇದು ಅಕ್ನಾಲಜ್ಮೆಂಟ್. ಚಲನ್ ನಂಬರ್ ಎಲ್ಲ ಇದೆ. ನೀವು UPI ಮಾಡೋಂಗಿದ್ರೆ UPI ಮಾಡಿ. ಕ್ಯಾಶ್ ಅಂತ ಕೊಟ್ಟರೆ ನಿಮ್ಗೆ ಚಲನ್ ಜನರೇಟ್ ಆಗುತ್ತೆ. ಬ್ಯಾಂಕಿಗೆ ಹೋಗ್ಬಿಟ್ಟು ಪೇಮೆಂಟ್ ಮಾಡಿ ಅಷ್ಟೇ. ಸೊ ನಾನು UPI ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ SBI ePay ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಕೋಡ್ ಎಲ್ಲ ಎಂಟರ್ ಮಾಡ್ತಾಯಿದ್ದೀನಿ. ಸೊ ಈ ಚೆಕ್ ಬಾಕ್ಸ್ ಮ್ಯಾಂಡೇಟ್ರಿ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಡೈರೆಕ್ಟ್ ಆಗುತ್ತೆ. ಬಿಲ್ಲಿಂಗ್ ಡೀಟೇಲ್ಸ್ ಬರುತ್ತೆ. UPI ಅಂತ ಇದೆ ಲಾಸ್ಟ್ ಆಪ್ಷನ್, ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಾನು. UPI QR, ಇದು QR ಕೋಡ್ ಜನರೇಟ್ ಆಗುತ್ತೆ. ಅಥವಾ ಆ್ಯಪಿಗೆ ಹೋಗ್ಬಿಟ್ಟು ನೀವು ಪೇ ಮಾಡ್ಬೋದು. ಇಲ್ಲಿ ಪೇ ಬೈ ಎನಿ UPI ಆ್ಯಪ್ ಅಂತ ಇದೆ. ಸೊ ಫೋನ್ಪೇ ಅಥವಾ GPayಲಿ ಪೇ ಮಾಡಿ. ಅದಾದ ನಂತರ ಇದು ಸಾಸ್ ಫಾರ್ಮ್ ಜನರೇಟ್ ಆಗಿದ್ದೀರಾ, ಮತ್ತು ಇದ್ರದ್ದು ಚಲನ ನೀವು ನಗರಸಭೆಯಲ್ಲಿ ಕೊಡಿ. ಮತ್ತು ಘನತ್ಯಾಜ್ಯ ಹಾಗೂ ವಾಟರ್ ಸಪ್ಲೈ ಟ್ಯಾಕ್ಸ್ನ ಹೇಗೆ ಕಟ್ಟಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತು. ಮತ್ತೆ ಸಿಗೋಣ. ಥ್ಯಾಂಕ್ ಯು.